ಅದು ಎಲ್ಲೋ ಕೆಲವರ ಪಾಲಿಗೆ ಸಾಧ್ಯ, ಉಳಿದವರಿಗೆ ಮಂದಾಧಿಕಾರಿಗಳಿಗೆ ಅದು ಸಾಧ್ಯವಿಲ್ಲದದ್ದರಿಂದ ಈ ರೀತಿ ವ್ಯವಸ್ಥೆ ಉಂಟು. ನಮ್ಮಲ್ಲಿ ಹೆಚ್ಚಿನವರು ನಾವು ಇದನ್ನೇ ಮಾಡಬೇಕಾಗಿದೆ. ಆ ಕರ್ಮ ಬಂಧನ ಕಡಿದು ಹೋದ ಮೇಲೆ, ವಾಸನೆಗಳು ಕ್ಷಯವಾದ ಮೇಲೆ ಮನಸ್ಸು ಸ್ವಾಭಾವಿಕವಾಗಿ ದೇವರು ಕರ್ಮವನ್ನು ಕಡಿಮೆ ಮಾಡಿಬಿಡ್ತಾನೆ ಅಂತಾರೆ ಶ್ರೀರಾಮಕೃಷ್ಣರು. ಸದಾ ಸರ್ವದಾ ಭಗವತ್ ಚಿಂತನೆ ಮಾಡುವಂತಹ ಒಂದು ತಾಕತ್ತು ಬಂದ ಕೊಳ್ಳೆ ಅವನಿಗೆ ತನ್ನಿಂದ ತಾನೇ ವ್ಯವಸ್ಥೆ ಆಗ್ತದೆ. ಅಷ್ಟು ಅದ್ಭುತವಾದ ಭಗವಂತನ ನಿಯಾಮಕನ ಒಂದು ಇಚ್ಛೆ ಆಗಿದೆ, ವ್ಯವಸ್ಥೆ ಆಗಿದೆ. ಅದರಿಂದ ನಾವು ಎಲ್ಲಿದ್ದೇವೋ ಅಲ್ಲಿಂದ ಮುಂದರಿಬೇಕಲ್ಲದೆ ಸುಮ್ಮನೆ ಮೇಲೆ ಹಾರಲಿಕ್ಕೆ ಹೋದರೆ ಕೈಕಾಲು ಮುರ್ಕೊಳ್ಳುವ ವಿಚಾರ ಆಗುತ್ತೆ. ಹಾಗೆ ಮಾಡಬಾರ್ದು ಅಂತ ಒಂದು ಎಚ್ಚರಿಕೆ ಇಲ್ಲಿ ನಮಗೆ ಸಿಗ್ತದೆ. ಇದಾದ ಬಳಿಕ ವ್ಯಾಕೃತ ಅವ್ಯಾಕೃತ ಉಪಾಸನೆ ಅಂತ ಹೇಳ್ತಾರೆ. ವ್ಯಾಕೃತ ಉಪಾಸನೆ, ಅವ್ಯಾಕೃತ ಉಪಾಸನೆ ಅಂದರೆ ಏನು? ಅಧುನಾ ಈಗ ವ್ಯಾಕೃತ ಅವ್ಯಾಕೃತ ಉಪಾಸನೆಯ ಬಗ್ಗೆ, ಅದು ವ್ಯಾಕೃತ ಅವ್ಯಾಕೃತಗಳನ್ನು ಹೇಗೆ ವಿದ್ಯೆ ಮತ್ತು ಅವಿದ್ಯೆಯನ್ನು ಒಂದುಗೂಡಿಸಿ ಅನುಷ್ಠಾನ ಮಾಡಬೇಕು, ಹಾಗೆ ವ್ಯಾಕೃತ ಮತ್ತು ಅವ್ಯಾಕೃತ ಉಪಾಸನೆಯನ್ನು ಒಂದುಗೂಡಿಸಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ವ್ಯಾಕೃತ ಅಂದರೆ ಏನು? ವಿಂಗಡಿಸಲ್ಪಟ್ಟದ್ದು ಅಂತ ಅರ್ಥ. ವ್ಯಾಕೃತ ಅಂದರೆ ವಿಂಗಡಿಸಲ್ಪಟ್ಟದ್ದು, ಅವ್ಯಾಕೃತ ಅಂದರೆ ವಿಂಗಡಿಸದೇ ಇರತಕ್ಕಂಥ ಸ್ಥಿತಿ. ಒಂದು ವಿಶಾಲವಾದ ವಟವೃಕ್ಷ ಅತ್ಯಂತ ಸೂಕ್ಷ್ಮವಾದ ಬೀಜದಿಂದ ಹೊರಬರ್ತದೆ. ಆ ಬೀಜಭೂತವಾಗಿರುವಾಗ ಅದು ಅವ್ಯಾಕೃತ. ಅದು ವೃಕ್ಷವಾಗಿ ಕಂಗೊಳಿಸ್ತಾ ಇರುವಾಗ ವ್ಯಾಕೃತ. ನೋಡಿ, ನಮ್ಮಲ್ಲಿ ನಮ್ಮ ಬದುಕಿನಲ್ಲಿಯೂ ವ್ಯಾಕೃತ ಅವ್ಯಾಕೃತಗಳ ಅನುಭವ ಇದೆ ನಮಗೆ. ನಾವು ಅದರ ಕಡೆ ಗಮನ ಕೊಟ್ಟಿಲ್ಲ. ವ್ಯಾಕೃತ ನಾಮರೂಪಗಳಿಂದ ಕೂಡಿದಿರತಕ್ಕಂಥ ಜಗತ್ತು ಅಂತ, ಅವ್ಯಾಕೃತ ನಾಮರೂಪಗಳು ಇಲ್ಲ. ನಾವು ಗಾಢ ನಿದ್ರೆಯಲ್ಲಿ ಹೋದಾಗ, ಮುಳುಗಿದಾಗ ನಾಮರೂಪಗಳೇ ಇಲ್ಲ. ಯಾವುದಾದ್ರೂ ನಾಮರೂಪ ಉಂಟಾ? ಗಾಢ ನಿದ್ರೆಯಲ್ಲಿ ಮುಳುಗಿದಾಗ ನಮಗೆ ನಾವು ಯಾರಂತ ಗೊತ್ತಿಲ್ಲ. ಹಾಗಾದರೆ ನಾವು ಇಲ್ಲವೇ? ಬೀಜಭೂತವಾಗಿದೆ. ನಮ್ಮ ಎಲ್ಲ ಸಂಸ್ಕಾರಗಳು ಇವೆ, ಹಾಗೆಯೇ ಇಡೀ ವಿಶ್ವವು ಕೂಡ ವ್ಯಾಕೃತ ಅವ್ಯಾಕೃತ ಸ್ಥಿತಿಯಲ್ಲಿ ಇರ್ತದೆ. ಪ್ರಳಯ ಕಾಲದಲ್ಲಿ ಸಂಪೂರ್ಣ ಬೀಜಭೂತವಾಗಿರ್ತದೆ ಅಂತ ಹೇಳ್ತಾರೆ. ಒಂದು ಪ್ರಳಯ ಆದ ಕೂಡಲೇ ಜೀವಿಗಳಿಗೆಲ್ಲ ಮೋಕ್ಷ ಸಿಕ್ಕೋದಿಲ್ಲ. ಪ್ರಳಯ ಕಾಲದಲ್ಲಿ ಒಂದು 10,000 ವರ್ಷವೋ 1,00,000 ವರ್ಷವೋ ಜೀವಿಗಳೆಲ್ಲ ಕೋಲ್ಡ್ ಸ್ಟೋರೇಜಿನಲ್ಲಿ ಇಡಲಾಗಿದೆ. ಆಗ ಎಲ್ಲ ಬೀಜಗಳನ್ನು ಸಂಗ್ರಹ ಮಾಡಿ ಇಡ್ತಾಳೆ ಜಗನ್ಮಾತೆ ಅಂತ ಹೇಳ್ತಾರೆ ಗುರು ಮಹಾರಾಜ್. ಮುಂದಿನ ಸೃಷ್ಟಿ ಕಾಲದಲ್ಲಿ ಅವುಗಳಿಗೆಲ್ಲ ಹೊರಗೆ ಬರಲಿಕ್ಕೆ ವ್ಯವಸ್ಥೆ ಉಂಟು. ಅದು ವ್ಯಾಕೃತವಾಗುವುದಕ್ಕೆ ಮೊದಲು ಅವ್ಯಾಕೃತವಾಗಿತ್ತು. ವ್ಯಾಕೃತ ಅಂದರೆ ವಿಂಗಡಿಸಲ್ಪಟ್ಟ ನಾಮರೂಪವಾಗಿ ವ್ಯಕ್ತವಾಗತಕ್ಕಂಥ ವಿಶ್ವ ಬ್ರಹ್ಮಾಂಡ ಎಷ್ಟು ವ್ಯವಸ್ಥೆ, ಎಷ್ಟು ಸೂಕ್ಷ್ಮ. ಇದು ಋಷಿಗಳಿಗೆ ದಿವ್ಯ ದರ್ಶನ ಸಾಮಾನ್ಯ ಬುದ್ಧಿಗೆ ಹೊಳೆಯುವುದೇ ಇಲ್ಲ. ಜಲಾಲುದ್ದೀನ್ ರುಮಿ ಅಂತ ಒಂದು ದೊಡ್ಡ ಒಬ್ಬ ಇಸ್ಲಾಮಿನಲ್ಲಿ ಇದೆ, ನಮ್ಮ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅನಲ್ ಹಕ್ ಅಂತ. ನಾನೇ ಆತನು, ಸರ್ವತ್ರ ಸರ್ವವ್ಯಾಪಿರುವಾಗ ಭಗವಂತ ನನ್ನ ಹೃದಯದಲ್ಲಿಯೂ ಇದ್ದಾನೆ ಎನ್ನುವ ಇಂಥ ಮಾತುಗಳನ್ನು ಹೇಳಿದ. ಅದನ್ನು ಈ ಕಟ್ಟರ್ ಮುಸಲ್ಮಾನರು ಒಪ್ಪೋದಿಲ್ಲ, ಸೂಫಿ ಮುಸಲ್ಮಾನರು, ಅದು ಈ ಮಾರ್ಗ ಅವರದ್ದು. ಅವನು ಹೇಳ್ತಾನೆ, ಫಸ್ಟ್ ಕಾಸನ್ನು ಯಾರಿಗೂ ತಿಳಿಲಿಕ್ಕಾಗೋದಿಲ್ಲ, ಎಲ್ಲರೂ ಸೆಕೆಂಡ್ ಕಾಸಸ್ಸನ್ನು ತಿಳಿತಾರೆ ಅಂತ. ಅಂದರೆ ವಿಜ್ಞಾನಿಗಳು ಎಲ್ಲರೂ ಕೂಡ ಮೂಲಭೂತವಾದ ಪರಮಾತ್ಮನ ವಿಚಾರವನ್ನು ತಿಳಿಲಿಕ್ಕಾಗೋದಿಲ್ಲ. ಈ ಹೊರ ಜಗತ್ತಿನ ವಿಚಾರವಾಗಿ ಬೀಜದಿಂದ ವೃಕ್ಷ ಬರ್ತದೆ ಅಂತ ಹೇಗೆ ತಿಳ್ಕೊಂಡ ಹಾಗೆ ತಿಳ್ಕೊಳ್ತಾರೆ. ಆ ಬೀಜಕ್ಕೂ ಬೀಜನಾಗಿರ್ತಕ್ಕಂತಹ ಪರಮಾತ್ಮನನ್ನು ತಿಳಿಲಿಕ್ಕಾಗೋದಿಲ್ಲ ಅಂತ ಆ ಮಾತಿನ ತಾತ್ಪರ್ಯ. ಹಾಗೆ ಇಲ್ಲಿ ವ್ಯಾಕೃತ ಅವ್ಯಾಕೃತ, ವ್ಯಾಕೃತ ವಿಂಗಡಿಸಲ್ಪಟ್ಟ, ಅವ್ಯಾಕೃತ ವಿಂಗಡನೆಗೆ ಮೊದಲು ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿ, ಇದರ ಉಪಾಸನೆ ಮಾಡ್ತಾರಂತೆ. ಅಲ್ಲಿ ವ್ಯಾಕೃತದ ಉಪಾಸನೆ ಅಂದರೆ ಹಿರಣ್ಯ ಗರ್ಭನ ಉಪಾಸನೆ. ಆ ಬ್ರಹ್ಮನ ಉಪಾಸನೆಯನ್ನು ಈ ಜಗತ್ತಿನಲ್ಲಿ ಬ್ರಹ್ಮನು ಎಲ್ಲ ಕಡೆಯಲ್ಲಿದ್ದಾನೆ ಅಂತ ತಿಳಿದುಕೊಂಡು ಮಾಡತಕ್ಕಂಥ ಉಪಾಸನೆ. ಅವ್ಯಾಕೃತವಾದಂಥ ಉಪಾಸನೆ ಅಂದರೆ ಬೀಜಭೂತವಾಗಿರತಕ್ಕಂಥ ಬ್ರಹ್ಮನ ಉಪಾಸನೆ.
ಇಡೀ ಪ್ರಕೃತಿಯೇ ಮೂಲ ತತ್ವ ಆಗಿರತಕ್ಕಂಥ ಅದನ್ನು ಸೇರಿಸಿಕೊಂಡು ಆ ಪರಬ್ರಹ್ಮ ವಸ್ತುವನ್ನು ಮೂಲ ಪ್ರಕೃತಿಯನ್ನು ಸೇರಿಕೊಂಡು ಇದನ್ನೇ ಪ್ರಾಯ ನಾವು ಆದ್ಯಾಶಕ್ತಿ ಜಗನ್ಮಾತೆ ಅಂತ ಹೇಳಿದ್ದು ಶ್ರೀರಾಮಕೃಷ್ಣರು. ಇಡೀ ವಿಶ್ವ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಇದು ನಡೆಯುವಂತಹದ್ದು ಆ ಚೈತನ್ಯ ಇದೆಯಲ್ಲ ಅದನ್ನು ಉಪಾಸನೆ ಮಾಡತಕ್ಕಂಥ ಕ್ರಮ. ಇದು ನನ್ನ ಒಂದು ಅರಿವಿನಿಂದ, ಅಲ್ಲಿ ಭಾಷ್ಯದಲ್ಲಿ ಅವರು ಹಾಗೆ ಹೇಳಲಿಲ್ಲ, ಅದರ ಅರ್ಥ ಹಾಗೆ. ಬ್ರಹ್ಮ ಉಪಾಸನೆಯಾದರೆ ಪ್ರಕೃತಿಯನ್ನು ಸೇರಿಸಿಕೊಂಡು ಬ್ರಹ್ಮನನ್ನು ಉಪಾಸಿಸುವುದಾದರೆ, ಮತ್ತು ಅವ್ಯಾಕೃತ ಸ್ಥಿತಿಯಲ್ಲಿರ್ತಕ್ಕಂಥ ಆ ಪರತತ್ವ, ಅವ್ಯಾಕೃತ ಅಂತ ಹೇಳಿದರೆ ಶಿವ ಶಕ್ತಿ ಇದ್ದ ಹಾಗೆ ಪರಬ್ರಹ್ಮ ವಸ್ತು ಮತ್ತು ಶಕ್ತಿ ಅನ್ನುವ ಭಾವನೆಯಲ್ಲಿ ನಮಗೆ ಬರ್ತದೆ. ಆ ಶಕ್ತಿ ಉಪಾಸನೆ, ಪರಬ್ರಹ್ಮ ವಸ್ತುವನ್ನು ಉಪಾಸನೆ ಮಾಡುವುದು ಶಕ್ತಿ ರಹಿತವಾಗಿ ಅಲ್ಲ, ಶಕ್ತಿ ಸಹಿತವಾಗಿ ಎಂದ ಹಾಗಾಯಿತು. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಅಂತ ಬರ್ತದೆ ಸೌಂದರ್ಯ ಲಹರಿಯಲ್ಲಿ. ಹರಿಹರ ಬ್ರಹ್ಮಾದಿಗಳಿಗೂ ತಿಳಿಯದೆ ನಿನ್ನ ಮಹಿಮೆಯನ್ನು ನಾನು ಹೇಗೆ ಕೊಂಡಾಡಲಿ ಅಂತ ಅವರು ಬರೆದಿದ್ದಾರೆ. ಇದು ಉಪಾಸನೆ. ಅದು ಯಾವ ಉಪಾಸನೆ? ಪರಬ್ರಹ್ಮ ವಸ್ತು, ಆಮೇಲೆ ಇಲ್ಲಿ ಶಕ್ತಿ, ಅದನ್ನು ಉಪಾಸನೆ ಮಾಡುವ ಒಂದು ಕ್ರಮ. ಆಮೇಲೆ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ, ಇದು ಒಂದು ಉಪಾಸನೆ. ಹಿರಣ್ಯಗರ್ಭನ ಉಪಾಸನೆ ಎಲ್ಲ ಕಡೆಯಲ್ಲಿ. ಅಂದರೆ ಆ ಪರಬ್ರಹ್ಮ ವಸ್ತುವಿನ ಜೊತೆಗೆ ಇಡೀ ವಿಶ್ವ ಬ್ರಹ್ಮಾಂಡವನ್ನೇ ಆವರಿಸಿರ್ತಕ್ಕಂಥ ಪರಬ್ರಹ್ಮನನ್ನು ಕುರಿತು ಉಪಾಸನೆ. ಜ್ಞಾನ ಅಲ್ಲ ಇದು, ಅಲ್ಲ ಆತ್ಮಜ್ಞಾನ ಅಲ್ಲ, ಇದು ಉಪಾಸನೆ. ಈ ಉಪಾಸನೆಗಳಲ್ಲಿ ಇದು ಎರಡನ್ನೂ ಸೇರಿಸಿ ಮಾಡಬೇಕು, ಒಂದೊಂದನ್ನೇ ಮಾಡಬಾರ್ದು ಅಂತ ಮುಂದೆ ಅಲ್ಲಿ ಹೇಳ್ತಾರೆ. ಅದರಲ್ಲಿ ವರ್ಣನೆ, ಎಂಥ ವರ್ಣನೆಯ ವೈಖರಿ ಶಂಕರಾಚಾರ್ಯದ್ದು ಸೌಂದರ್ಯ ಲಹರಿಯಲ್ಲಿ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುವ ಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ. ನೋಡಿ, ಮಾತೆಯ ಪಾದಗಳಿಂದ ಕೆಲವು ಧೂಳಿ ಕಣಗಳನ್ನು ಸಂಗ್ರಹಿಸಿ ಬ್ರಹ್ಮ ಇದ್ದಾನಲ್ಲ ಅವನೇನು ಮಾಡ್ತಾನಂತೆ, ಈ 7 ಲೋಕಗಳನ್ನು 14 ಲೋಕಗಳನ್ನು ಅತ್ಯಂತ ಒಂದಕ್ಕೊಂದು ಮಿಕ್ಸ್ ಆಗದಿದ್ದ ಹಾಗೆ ರಚನೆ ಮಾಡ್ತಾನಂತೆ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹ ಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ತೇನಂ ಶೌರಿ. ಶೇಷ ಸಹಸ್ರ ಹೆಡೆಗಳಿಂದ ಅದನ್ನು ಹೊತ್ತಿರ್ತಾನೆ. ವಹತ್ತೇನಂ ಶೌರಿ ಕಥಮಪಿ ವಿರಂಚಿ ಹೌದು ಶಿರಸ ಹರಸ್ಸನ್ ಶುದ್ಧೇನಂ ಭಜತಿ ಭಸಿತೋದ್ಧೂಳನ ವಿಧಿಂ. ಹರನು ಇದರ ಕಾಲದಲ್ಲಿ ಸೃಷ್ಟಿ ಲಯಕಾಲದಲ್ಲಿ ಅದನ್ನು ಧ್ವಂಸ ಮಾಡಿ ಆಮೇಲೆ ವಿಭೂತಿಯನ್ನು ಹಚ್ಚಿಕೊಂಡು ಬಿಡ್ತಾನೆ ಅಂತ. ಅವಿದ್ಯಾನಾಮಂತಸ್ತಿಮಿರಮಿಹಿರೋದ್ದೀಪ ನಗರಿ ಜಡಾನಾಂ ಚೈತನ್ಯ ಸ್ತವಕ ಮಕರಂದ ಶ್ರುತಿಝರಿ ದರಿದ್ರಾಣಂ ಅನ್ನೋ ಬರ್ತದೆ. ಬಹಳ ಚೆನ್ನಾಗಿದೆ ಅದು. ಕಾವ್ಯ ಭಾಷೆ, ಕಾವ್ಯಲ್ಲಿ ಕಾವ್ಯಮಯವಾಗಿದೆ ಸೌಂದರ್ಯ ಲಹರಿ. ಇಲ್ಲಿ ನಾವು ಅದನ್ನು ವ್ಯಾಕೃತ ಉಪಾಸನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಇರತಕ್ಕಂಥ ಅವ್ಯಾಕೃತವಾದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಬೀಜಭೂತವಾದ ಶಕ್ತಿ ಅದು ಬ್ರಹ್ಮನನ್ನು ಬಿಟ್ಟಿದೆಯಾ? ಇಲ್ಲ. ಬ್ರಹ್ಮ ಮತ್ತು ಶಕ್ತಿಯ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಲ್ಲ, ಅಲ್ಲಿ ಶಂಕರಾಚಾರ್ಯರಲ್ಲ, ಭಗವಾನ್ ಶ್ರೀರಾಮಕೃಷ್ಣ. ಶಂಕರಾಚಾರ್ಯ ಇದನ್ನು ಹೇಳುವಾಗ ಅದನ್ನೇ ಹೇಳಿದ್ದಾರೆ ಇಲ್ಲಿ ಸೌಂದರ್ಯಲಹರಿಯಲ್ಲಿ. ಆದರೆ ಉಪನಿಷತ್ತಿನಲ್ಲಿ ಆ ತರ್ಕ ತಾಂಡವ ಅಂದರೆ ಆ ತರ್ಕದ ಪ್ರಕಾರವೇ ಹೋಗ್ತಾರೆ ಅವರಲ್ಲಿ. ಅಲ್ಲಿ ಅದನ್ನೆಲ್ಲ ತರೋದೇ ಇಲ್ಲ. ಆದರೆ ಸತ್ಯ ಹಾಗೂ ಇದೆ. ಯಾಕಂದರೆ ಇದು ನಡೆಯಿತು. ಕೇವಲ ಜ್ಞಾನ ಮಾರ್ಗವನ್ನೇ ಹಿಡಿದುಕೊಂಡಂತಹ ತೋತಾಪುರಿ ಶ್ರೀರಾಮಕೃಷ್ಣರಿಗೆ ಅದ್ವೈತ ವೇದಾಂತದ ಸಾರ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ದಕ್ಷಿಣಕ್ಕೆ ಬಂದಿದ್ದರು. ಅವರು 3 ದಿನಗಳಿಗಿಂತ ಒಂದು ಹೆಚ್ಚು ಕಾಲ ಯಾವುದೇ ಗ್ರಾಮದಲ್ಲಿ ಆಗಲಿ, ಗ್ರಾಮ ಪ್ರದೇಶದಾಗಲಿ, ನಗರ ಪ್ರದೇಶದಾಗಲಿ ನಿಲ್ತಾ ಇರಲಿಲ್ಲ. ಸದಾ ನಿರಂತರ ಹರಿಯುವ ನೀರಿನಂತೆ ಅವರು ಸಂಚಾರ ಮಾಡ್ತಕ್ಕಂಥ ವ್ಯಕ್ತಿ. ಅಂಥವರು ಶ್ರೀರಾಮಕೃಷ್ಣನ ನೋಡಿದುಕೊಳ್ಳಿ, ಇವನು ಮಹಾ ಅಧಿಕಾರಿಯಾಗಿ ಕಾಣ್ತಾನೆ, ಇವರಿಗೆ ಯಾಕೆ ವೇದಾಂತ ಹೇಳಬಾರದು ಅಂತ ಅವನ ಮನಸ್ಸಿನಲ್ಲಿ ಬಂತು.
ನೀನು ವೇದಾಂತ ಸಾಧನೆ ಮಾಡ್ತೀಯ ಅಂತ ಕೇಳಿದರು. ಅದು ನಾನು ತಾಯಿ ಹತ್ರ ಕೇಳಬೇಕು ಅಂತ ಹೇಳಿದರು. ಆ ತಾಯಿ ಯಾರು? ಇದೇ ಜಗನ್ಮಾತೆ, ಬ್ರಹ್ಮ ಮತ್ತು ಶಕ್ತಿ. ಅವನಿಗೆ ಅದು ಅರ್ಥವಾಗಲಿಲ್ಲ. ಯಾರೋ ಇವನ ಹೆತ್ತ ತಾಯಿಯನ್ನೇ ಹೋಗಿ ಕೇಳಬೇಕಂತ ತಿಳ್ಕೊಂಡಿರ್ಬೋದು, ಆಗಲಿ ಅಂತ ಸುಮ್ಮನೆ ಇದ್ದ. ಮತ್ತೆ ಗೊತ್ತಾಯಿತು ಅವನಿಗೆ. ಒಂದು ಸ್ವಲ್ಪ ಸಣ್ಣ ನಗು ಬಂತು. ಈ ಉಪಾಸನೆ ಇದಕ್ಕೆಲ್ಲ ಏನು ಅರ್ಥ? ಸರ್ವವ್ಯಾಪಿಯಾದಂಥ ಆತ್ಮತತ್ವವನ್ನು ತಿಳಿದುಕೊಂಡಂಥ ವ್ಯಕ್ತಿ ತಾನು ಅನ್ನೋ ಭಾವ ಇತ್ತು ನೋಡಿ. ಅಲ್ಲಿ ಒಂಚೂರು ಅಹಂಕಾರ, ಸ್ವಲ್ಪ ಮಾತ್ರ. ಅದು ಏನಾಯಿತು ಮುಂದೆ? ಎಷ್ಟೋ ದಿನಗಳಾದ ಮೇಲೆ ಇವರಿಗೆ ಇದು ಅದ್ವೈತ ದೀಕ್ಷೆಯನ್ನು ಪಡೆದದ್ದಾಯಿತು. ನಿರ್ವಿಕಲ್ಪ ಸಮಾಧಿಯಲ್ಲಿ ಏಕಕಾಲದಲ್ಲಿ 3 ದಿನ 3 ರಾತ್ರಿ 3 ಹಗಲು ಕೂತಲ್ಲಿಂದ ಹೇಳಲೇ ಇಲ್ಲ. ಆಗ ಅವನಿಗೆ ಆಶ್ಚರ್ಯ ಆಯಿತು. ಯಾವುದನ್ನು ನಾನು 40 ವರ್ಷಗಳ ಪ್ರಯತ್ನದಿಂದ ಸಾಧಿಸಿದ್ದೇನೋ ಈತ ಎಷ್ಟು ಬೇಗ ಪಡೆದು ಮಾಡಿಬಿಟ್ಟಿದ್ದಾನಲ್ಲ, ಏನಿದೆ ಆಶ್ಚರ್ಯ. ಕ್ಯಾ ದೈವಿ ಮಾಯಾ ಹೇ ಅಂತ ಆಶ್ಚರ್ಯಪಟ್ಟುಬಿಟ್ರು. ಓಹೋ, ಕ್ಯಾ ದೈವಿ ಮಾಯಾ ಅಂತ ಆಶ್ಚರ್ಯಪಟ್ಟು ಆಮೇಲೆ ಎಷ್ಟೋ ದಿನಗಳಿದ್ದರು. 3 ದಿನಕ್ಕೆ ಅಂತ ಬಂದ ವ್ಯಕ್ತಿ 11 ತಿಂಗಳಾದರೂ ಅಲ್ಲಿಂದ ಹೋಗಲಿಲ್ಲ. ಪ್ರತಿ ಬಾರಿ ಇವ್ರ ಹತ್ರ ಬೀಳ್ಕೊಳ್ಳೋದಕ್ಕೆ ಬರೋದು, ಬೇರೇನೋ ಮಾತುಕತೆ ಆಡ್ತಾ ಮರೆತು ಹೋಗೋದು, ವಾಪಸ್ ಹೋಗೋದು, ಈ ರೀತಿ ಆಯಿತು. ಕೊನೆಗೆ ಒಂದು ಬಾರಿ ತಡೆಯಲಾರದಂಥ ಹೊಟ್ಟೆ ನೋವು ಬಂದು ಏನು ಮಾಡಿದರು ಅದನ್ನು ತಡಿಲಿಕ್ಕಾಗದೆ ದೇಹವನ್ನೇ ವಿಸರ್ಜಿಸಿ ಬಿಡ್ತೇನೆ, ನನಗೇನಾಗಬೇಕು ಅಂತ. ಗಂಗೆಯಲ್ಲಿ ಹೋದರೆ ಮುಳುಗಲಿಕ್ಕಾಗೋದಿಲ್ಲ, ನೀರಿಲ್ವೇ ಗಂಗೆಯಲ್ಲಿ? ಥಟ್ಟನೆ ಗೋಚರವಾಯಿತು. ತುಮಿ ಜಲೆ ತುಮಿ ಸ್ಥಲೆ ತುಮಿ ಆದ್ಯಾಮುಲಿ ಹೋಮ ತ್ವಂ ಅಪಾರ ವಿಶ್ವಸಾರ ವಿಶ್ವಾಧಾರ ವಿಶ್ವರಂಜಿನಿ ಸರ್ವಭೂತ ಆತ್ಮಭೂತ ಸರ್ವ ವಿಭೂತಿ ಪ್ರವಿಧಾಯಿನಿ. ಆದ ಜಗನ್ಮಾತೆ ದರ್ಶನವಾಯಿತು. ಹೊಟ್ಟೆನೂ ಹೋಯಿತು. ತಿರುಗಿ ಬಂದು ಶಾಂತ ಮೂರ್ತಿಯಾಗಿ ಕುಳಿತಿದ್ರು. ಆಮೇಲೆ ಪರಮಹಂಸರನ್ನು ಕಂಡು ಹೇಳ್ತಾರೆ, ಅದಕ್ಕೆ ಮೊದಲು ಒಂದು ಘಟನೆ ಆಗಿತ್ತು. ಶ್ರೀರಾಮಕೃಷ್ಣ ದೇವರ ನಾಮವನ್ನು ಹೇಳ್ತಾ ಚಪ್ಪಾಳೆ ತಟ್ತಾ ಇದ್ದರು. ಅವನು ಬಂದು ತಮಾಷೆ ಮಾಡಿದ. ತೋತಾಪುರಿ, ಏನು ರೊಟ್ಟಿ ತಟ್ತಾ ಇದ್ದೀರಾ ಅಂತ ಕೇಳಿದ. ಯಾಕೆ ಹಾಗೆ ಹೇಳ್ತೀರಿ? ನಾನು ದೇವರ ನಾಮವನ್ನು ಮಾಡ್ತೇನೆ. ಈ ಜ್ಞಾನಿಗಳಿಗೆ ಒಂದು, ಈ ಭಕ್ತರು ಇವರನ್ನೆಲ್ಲ ಕಂಡು ಭಕ್ತರು ಪಾಪ ಬೆಪ್ಪುಗಳು ಅಂತ ಜ್ಞಾನಿಗಳು, ಅದನ್ನು ದೂರ ಮಾಡೋದಕ್ಕೆ ಎಂಥ ಉಪಾಯ ನೋಡಿ. ಭಕ್ತಿಗೆ ಏನು ಗೌರವ ಇಲ್ಲ, ಆದರೆ ಭಕ್ತಿರ್ ಗರೀಯಸಿ ಮೋಕ್ಷ ಸಾಧನ ಸಾಮಗ್ರ್ಯಾಂ. ಈ ಭಾವವನ್ನು ನಷ್ಟ ಮಾಡಬಾರ್ದು, ಯಾರ ಭಾವವನ್ನು ನಷ್ಟ ಮಾಡಬಾರ್ದು. ಆದ್ದರಿಂದ ಪರಮಹಂಸರು ಅಪ್ರತ್ಯಕ್ಷವಾಗಿ ಅವರಿಗೊಂದು ಪಾಠವನ್ನು ಕಲಿಸಿದ ಹಾಗಾಯಿತು. ಗುರುವಾಗಿ ಬಂದವರು ಶಿಷ್ಯನಿಂದ ಒಂದು ಪಾಠವನ್ನು ಕಲಿತ್ಕೊಂಡ್ರು. ನಿನ್ನೆ ನನಗೆ ಹೀಗೆ ದರ್ಶನವಾಯಿತು ಅಂತ ಹೇಳಿದ. ನಾನು 11 ತಿಂಗಳಲ್ಲಿ ನಿನಗೆ ನಿರ್ವಿಕಲ್ಪ ಸಮಾಧಿ ಆದ ಮೇಲೆ ಹೋಗಬೇಕಂತ ಪ್ರತಿದಿನ ಆಲೋಚನೆ ಮಾಡಿದರೂ ಕೂಡ ನನಗೆ ಹೋಗಲಿಕ್ಕಾಗಿಲ್ಲ. ಕ್ಯಾ ದೈವಿ ಮಾಯಾ ಹೇ. ಎಲ್ಲ ಹಿಡಿದಿಟ್ಟದ್ದು ಯಾರು? ಕೀಲಿ ಕೈ ಯಾರ ಹತ್ರ ಉಂಟು? ಯಜಮಾನಿ ಹತ್ರ ಉಂಟು. ಅದರಿಂದಲೇ ಜಗನ್ಮಾತೆ ಪೂಜೆ ವರ್ಷಕ್ಕೆ ಎಷ್ಟು ಮಾಡ್ತಾರೆ. ಯಾ ಮುಕ್ತಿ ಹೇತು ರವಿಚಿಂತ್ಯ ಮಹಾವೃತತ್ವಂ ಅಭ್ಯಸಿಸಿ ಸುನಿಯತೇಂದ್ರಿಯ ತತ್ವ ಸಾರೈ ಮುಕ್ಷಾರ್ಥಿರ್ಮುನಿವಿರಸ್ತ ಸಮಸ್ತ ದೋಷೈ ವಿದ್ಯಾಸಿ ಸಾ ಭಗವತಿ ಪರಮಾಹಿ ದೇವಿ. ಮತ್ತು ಆ ಬ್ರಹ್ಮವಿದ್ಯೆಯೂ ಕೂಡ ನೀನೇ ಆಗಿದ್ದಿ ತಾಯಿ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಇದು ಸಪ್ತಶತಿಯಲ್ಲಿ 4ನೇ ಅಧ್ಯಾಯದಲ್ಲಿ ಉಂಟು. ಶಕ್ರಾದಿ ಸ್ತುತಿ ಅಂತ ಇದೆ ನೋಡಿ, ಅದರಲ್ಲಿ ಉಂಟದು. ಅಲ್ಲಿ ಈ ಅವ್ಯಾಕೃತ ಅಂತ ಅದು ಹೆಚ್ಚೇನು ಹೇಳೋದಿಲ್ಲ ಅಲ್ಲಿ ಭಾಷೆಯಲ್ಲಿ, ಅಷ್ಟೇ ಹೇಳ್ತಾರೆ. ಆ ಮೂಲ ತತ್ವ ಬೀಜಭೂತವಾದಂಥ ಅವ್ಯಾಕೃತ ನಾಮರೂಪ ವಿಂಗಡಣೆಯಾಗುವುದಕ್ಕಿರುವ ಮೊದಲಿನ ಸ್ಥಿತಿ, ಅದನ್ನು ಉಪಾಸನೆ ಮಾಡೋದು. ಅದು ಆ ಬ್ರಹ್ಮನನ್ನು ಆ ಶಕ್ತಿ ಸಹಿತವಾಗಿ ಉಪಾಸನೆ ಮಾಡುವ ಅರ್ಥ ಬರ್ತದೆ ಅಲ್ಲಿ. ಅದು ಇದೆ, ಆ ಉಪಾಸನೆಯೂ ಇದೆ. ಆ ಉಪಾಸನೆಯ ಮೂಲಕ ಪರಬ್ರಹ್ಮಜ್ಞಾನ, ಆತ್ಮಜ್ಞಾನ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಏನದು ಸಮುಚ್ಚಯೋಪಾಸಕನು ಮಾಡುವ ಪ್ರಾರ್ಥನೆ, ಅದು ಮತ್ತೆ ನಾಳೆ ಬರುತ್ತದೆ. ಅದನ್ನೇ ಅಂಧಂತಮ ಪ್ರವಿಶಂತಿ ಈ ಅಸಂಭೂತಿಂ ಉಪಾಸತೆ
ತಥೋ ಭೂಯ ಇವತೆ ತಮೋಯ ಸಂಭೂತ್ಯಾಗಂ ವ್ರತಾಃ. ಯಾರು ಅಸಂಭೂತಿಯನ್ನು ಉಪಾಸನೆ ಮಾಡುತ್ತಾರೋ ಅವರು ಕುರುಡುಗತ್ತಲೆಯನ್ನು ಪ್ರವೇಶಿಸುವರು. ಕುರುಡುಗತ್ತಲೆ ಅಂದರೆ ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂತ ಅರ್ಥ ಅಲ್ಲ, ಅದನ್ನು ಮಾಡಬಾರ್ದು, ಎರಡೂ ಸೇರಿಸಿ ಮಾಡಬೇಕು ಅಂತ ಅರ್ಥ. ಹಿಂದಿನ ಖಂಡಿಕೆಯಲ್ಲಿ ವಿದ್ಯಾ ಅವಿದ್ಯೆಯನ್ನು ಹೇಗೆ ಸೇರಿಸಿಕೊಂಡು ಮಾಡಬೇಕಂತ ಹೇಳಿದಾರೋ ಇಲ್ಲಿಯೂ ಕೂಡ ಹಾಗೆ ಅರ್ಥವಾಗ್ತದೆ. ಯಾರು ಸಂಭೂತಿಯಲ್ಲೇ ರತರಾಗಿ ಇರುತ್ತಾರೋ ಅವರು ಅದಕ್ಕಿಂತಲೂ ಹೆಚ್ಚಿನ ಕತ್ತಲೆಯನ್ನು ಪ್ರವೇಶಿಸುವರು. ಅಸಂಭೂತಿಯನ್ನು, ಸಂಭೂತಿ ಅಂದರೆ ಹುಟ್ಟುವುದು, ಸಂಭವನ. ಆ ಸಂಭವನ ಆಗುವುದಕ್ಕಿಂತ ಮೊದಲಿನ ಸ್ಥಿತಿ ಅಸಂಭೂತಿ ಅಂದರೆ ಅವ್ಯಾಕೃತ. ವ್ಯಾಕರಣ ಆಗುವುದಕ್ಕೆ ಮೊದಲಿನ ಸ್ಥಿತಿ. ಅದನ್ನು ಅಸಂಭೂತಿ ಅಂತಾರೆ. ಅಸಂಭೂತಿ ಅಂದ್ರೇನು? ಪ್ರಕೃತಿ ಕಾರಣ ಅವ್ಯಾಕೃತವೆಂಬ ಹೆಸರಿನ ಅವಿದ್ಯೆ. ಅವ್ಯಾಕೃತ. ವ್ಯಾಕೃತ ಎಂದರೆ ಸಾಧ್ಯ ಸಾಧನ ರೂಪದಲ್ಲಿ ವಿಂಗಡವಾಗಿರುವ ನಾಮರೂಪ ಕರ್ಮಗಳ ಸಮೂಹವಾದ ಜಗತ್ತು. ಈ ಸಿನಿಮಾದಲ್ಲಿ ಅದು ಪ್ರೊಜೆಕ್ಷನ್ ಆಗೋದಕ್ಕೆ ಮೊದಲು ಅದನ್ನು ಫಿಲ್ಮ್ ಮಾಡಿ ಇಡ್ತಾರೆ, ಸೂಕ್ಷ್ಮವಾಗಿ ಇದೆ. ನಾಮರೂಪ ವಿಂಗಡಣೆ ಯಾವುದಲ್ಲಿ ಅಮಿತಾಬ್ ಬಚ್ಚನ್ ಬರುವುದಿಲ್ಲ, ಯಾರೂ ಬರುವುದಿಲ್ಲ. ನಮ್ಮ ಹಳೆಯ ಕಾಲದ ಈಗಿನವರೆಲ್ಲ ಬೇರೆ ಬೇರೆ ಹೊಸ ಹೆಸರುಗಳೆಲ್ಲ ಬರ್ತಾ ಇದೆ, ನಮಗದು ಉದಾಹರಣೆ ಹೇಳೋದು ನಾನು ಅಷ್ಟೇ. ಅಮಿತಾಬ್ ಬಚ್ಚನ್ ಎಲ್ಲಿದ್ದಾನೆ? ಬೀಜಭೂತವಾಗಿ ಇಲ್ಲಿ ಒಳಗಡೆ ಇದ್ದಾನೆ. ಅದು ಯಾವಾಗ ಪ್ರಾಜೆಕ್ಟ್ ಆಗ್ತದೋ ಇಲ್ಲಿ ಕಾಣಿಸ್ಕೊಳ್ತಾನೆ. ಹಾಗೆ ಸೂಕ್ಷ್ಮವಾದ ಜಗದ್ರೂಪ ಅವ್ಯಾಕೃತ ಎಂದರೆ ಹೀಗೆ ಬಿಡಿಯಾಗುವುದಕ್ಕೆ ಮೊದಲು ಇದ್ದ ಸೂಕ್ಷ್ಮವಾದ ಜಗದ್ರೂಪ. ಈ ಅವ್ಯಾಕೃತವು ಅವಿದ್ಯೆಯಿಂದ ಕಲ್ಪಿತವಾಗಿದ್ದುಕೊಂಡು ಅವಿದ್ಯೆ ಇರುವವರೆಗೂ ನಿಜವಾಗಿ ತೋರುವುದು. ಅವಿದ್ಯೆ ಅಂದರೆ ಸಾಮಾನ್ಯವಾದದ್ದಲ್ಲ, ಅದು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಕೆಲವು ಅದ್ವೈತವಾದ ಪಥದಲ್ಲಿಯೂ ಕೂಡ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಅದು ಕಲ್ಪಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ ಎಲ್ಲಿವರೆಗೆ ಈಶ್ವರನ ಕಲ್ಪನೆ ಇದೆಯೋ ಅಲ್ಲಿವರೆಗೆ ಈ ಜಗತ್ತಿನ ಕಲ್ಪನೆಯೂ ಇದ್ದೇ ಇರ್ತದೆ. ಸೃಷ್ಟಿಸ್ಥಿತಿ ಲಯ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೂ ಈಶ್ವರನ ಕಲ್ಪನೆ ಇರ್ತದೆ. ಅಥವಾ ಈ ಅವ್ಯಾಕೃತವಾದ ಶಕ್ತಿ ಬೀಜಭೂತವಾಗಿ ಜಗತ್ತನ್ನು ನಡೆಸ್ತಕ್ಕಂಥ ಆದ್ಯಾಶಕ್ತಿ ಇದೇ ಇದ್ದಾಳೆ ಅಂತ ತಾತ್ಪರ್ಯ. ಆದರೆ ತೀವ್ರ ಅದ್ವೈತಿಗಳು ಇದು ಯಾವುದೂ ಇಲ್ಲ ಅಂತ ಹೇಳುವುದರಲ್ಲಿ ತಾತ್ಪರ್ಯವುಳ್ಳವರು, ಇದೆಲ್ಲವೂ ಮಿಥ್ಯಾಭೂತವಾದದ್ದು ಅಂತ ಹೇಳುವ ತಾತ್ಪರ್ಯವುಳ್ಳವರು. ಅಂಥ ಒಂದು ಸಂಪ್ರದಾಯವೂ ಇದೆ. ನಮಗದು ಬೇಡ. ಅಷ್ಟೇ ಎತ್ತರಕ್ಕೇರಿ ತಲೆ ತೆರಿಗೆ ಹೋಗಿಬಿಡುತ್ತೆ, ಅದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅವನಿಗೆ. ಅಷ್ಟೇ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಉಪಾಸನೆಯ ಮೂಲಕವೇ ಹೋಗೋಣ. ಹೀಗೆ ಅವ್ಯಾಕೃತ ವ್ಯಾಕೃತ ಇವುಗಳ ಉಪಾಸನೆ. ಅವ್ಯಾಕೃತವೆಂಬ ಹೆಸರಿನ ಪ್ರಕೃತಿಯನ್ನು, ಕಾರಣವನ್ನು, ಕಾಮಕರ್ಮಗಳಿಗೆ ಬೀಜವಾಗಿರುವ ತತ್ವವನ್ನು ಅರಿಯದೇ ಇರುವುದೆಂಬ ಅವಿದ್ಯೆಯನ್ನು ಯಾರು ಉಪಾಸನೆ ಮಾಡುತ್ತಾರೋ ಅವರು ಅದಕ್ಕನುರೂಪವಾಗಿಯೇ ಇರುವ ಕತ್ತಲೆಯನ್ನು ಹೋಗ್ತಾರೆ. ಅಂದರೆ ಕತ್ತಲೆಗೆ ಹೋಗುವುದಿಲ್ಲ, ಅದನ್ನು ಹಾಗೆ ಮಾಡೋದು ಬೇಡ, ಎರಡೂ ಸೇರಿಸಿ ಮಾಡಿ ಅಂತ. ಈಗ ಉಪಾಸನೆಗಳನ್ನು, ಈ ಎರಡೂ ಉಪಾಸನೆಗಳನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕೆಂಬುದಕ್ಕೆ ಕಾರಣವಾಗಿ ಅವುಗಳ ಅವಯವಗಳನ್ನು, ಅಂದರೆ ಸಂಭೂತಿ ವಿನಾಶ. ವಿನಾಶ ಅಂತ ಹೇಳಿದರೆ ಇದು ಸಂಭವನ ಅಂದರೆ ಕಾರ್ಯಬ್ರಹ್ಮ ಅಂದರೆ ಹಿರಣ್ಯಗರ್ಭ ವ್ಯಕ್ತವಾದಾಗ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿಯಾದಂಥ ದೇವತೆಯನ್ನು ಆ ಮಾತಿನಿಂದ ಹಿರಣ್ಯಗರ್ಭ ಅಂತ ಕರೀತಾರೆ. ಆಮೇಲೆ ಅವ್ಯಾಕೃತವಾದ ಪ್ರಕೃತಿಗೆ ಅಸಂಭೂತಿ ಅಂತ ಕರೀತಾರೆ. ಸಂಭೂತಿ ಅಸಂಭೂತಿ. ಅಸಂಭೂತಿ ಅಂತ ಹೇಳಿದರೆ ಅವ್ಯಾಕೃತ ಪ್ರಕೃತಿ, ಸಂಭೂತಿ ಸಂಭವನ್ನ ಅಂತ ಹೇಳಿದರೆ ಕಾರ್ಯಬ್ರಹ್ಮ. ಅದಕ್ಕೆ ಅದು ವಿನಾಶವಾಗುವುದರಿಂದ, ಅಂದರೆ ಅವನೊಂದು ಹಲವಾರು ಕಲ್ಪಗಳವರೆಗೆ, ಹಲವಾರು ಯುಗಗಳವರೆಗೆ ಅವನು ಯಾರು ಹಿರಣ್ಯಗರ್ಭ ಇರ್ತಾನೆ, ಅವನು ಮತ್ತು
ಪ್ರಕೃತಿಯಲ್ಲಿ ಲೀನನಾಗ್ತಾನೆ, ಅಥವಾ ಅವನು ಪರಮಾರ್ಥ ತತ್ವದಲ್ಲಿಯೇ ಲೀನವಾಗಿ ಬಿಡುವ ಸಂಭವ ಉಂಟು. ಅದರಿಂದ ಸಂಭವನ ಸಂಭೂತಿ ಅಂತ ಅವನಿಗೆ ಹೆಸರು. ಅವನಿಗೆ ಸಂಭವನ ಸಂಭೂತಿ ಆದರೆ ವಿನಾಶವೂ ಆಗುತ್ತೆ, ಅದರಿಂದ ವಿನಾಶ ಅಂತ ಇನ್ನೊಂದು ಹೆಸರು. ಅನ್ಯದೇವಾಹುಸ್ಸಂಭವಾತ್ ಅನ್ಯದಾಹುರಸಂಭವಾತ್ ಇತಿ ಶುಶ್ರುಮಧೀರಾಣಂ ಏನಸ್ತದ್ವಿಚಕ್ಷಿರೇ ಅಂತ ಹೇಳಿದರು. ಏನದು? ಸಂಭವದಿಂದ ಅಂದರೆ ಹಿರಣ್ಯಗರ್ಭನಿಂದ, ಸಂಭೂತಿಯಿಂದ ಬೇರೆ ಎನ್ನುವರು ಫಲ, ಅಸಂಭವದಿಂದ ಬೇರೆ ಎನ್ನುವರು. ಹೀಗೆಂದು ಧೀರದಿಂದ ಕೇಳಿರುತ್ತೇವೆ, ಅವರು ನಮಗೆ ವಿವರಿಸಿ ಹೇಳಿರುತ್ತಾರೆ. ಯಾರು ಈ ಧೀರರು? ಪರಮ ಪರಿಶುದ್ಧಾತ್ಮರಾದಂಥ, ದೇಹ ಭಾವನೆ ಇಲ್ಲದಂಥ, ಕೇವಲ ಭಗವತ್ ತತ್ವದಲ್ಲಿಯೇ ಆಸಕ್ತರಂಥ ಉಪಾಸನೆ ಮಾಡತಕ್ಕಂಥವರಿಗೆ ಬುದ್ಧಿ ಬೆಳಗುತ್ತದೆ. ಕುಂಡಲಿನಿ ಶಕ್ತಿ ಇಲ್ಲಿಗೆ ಬಂದು ಅದು ಸಹಸ್ರಾರಕ್ಕೆ ಹೋಗುವುದಕ್ಕೆ ಮೊದಲು ಇಲ್ಲಿಂದ ಆ ಹಣೆ ಕಣ್ಣು ತೆರೀತದೆ ಅಂತ ಹೇಳ್ತಾರಲ್ಲ, ಆ ಎಲ್ಲ ಪ್ರಕ್ರಿಯೆಗಳು ಉಂಟು. ಅದು ಎಷ್ಟೆಷ್ಟು ಶುದ್ಧರಾಗಿರ್ತಾರೋ, ರಕ್ತದ ಕಣಗಳಲ್ಲಿಯೂ ಲೌಕಿಕ ವಾಸನೆಗಳು ಒಂದು ಎಳ್ಳಷ್ಟು ಬರಬಾರ್ದು. ಹಾಗಿದ್ರೆ ಮಾತ್ರ ಅವೇಕನಿಂಗ್ ಬರೋದು, ಇಲ್ಲದ್ರೆ ಬರೋದಿಲ್ಲ. ಆದರೆ ಇಲ್ಲಿ ಎಲ್ಲ ಕೆಲವರೆಲ್ಲ ಅಲ್ಲಿ ಹೋಗಿ 5,000 ರೂಪಾಯಿ ಕೊಟ್ಟರೆ ಕೊಂಡಲಿನಿ ಅವೇಕನಿಂಗ್ ಮಾಡ್ತೇವೆ ಅಂತ ಹೇಳಿ ಇದೆಲ್ಲ ಮಾಡಿ ಅದು ಸಂಸ್ಕಾರಗಳು ನಾಶವಾಗದೆ ಅವೇಕನಿಂಗ್ ಆದರೆ ಸಿಕ್ಕಾಬಿಟ್ಟು ಚೆಲ್ಲ ಬಿಲ್ಲಿಯಾಗಿ ಕೊನೆಗೆ ತಲೆ ಕೆಟ್ಟು ಹೋದ್ರೆ ಗತಿ ಗೋತ್ರ ಇಲ್ಲ ಆಗುತ್ತೆ. ಅದಕ್ಕೆ ಪವಿತ್ರತೆ ಇಲ್ಲದೆ ಅದೇನು ದಾರಿಯ ಮೇಲೆ ಬಿದ್ದಿದ್ದ ಅಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತಾ? ಏನೇನು ಮೋಸಗಾರಿಕೆ ಆಗಿಬಿಡುತ್ತೆ ಕೊನೆಗೆ. ಅದಕ್ಕೆ ಶಾಸ್ತ್ರದಲ್ಲಿ ಸುಮ್ಮನೆ ಮಾತಾಡಿದ್ದಾರೆ ಅವರು. ಅದು ಪರಿಶುದ್ಧತೆ ಬಾರದೆ ಅವೇಕನಿಂಗ್ ಬರೋದೇ ಇಲ್ಲ, ಅವೇಕನಿಂಗ್ ಆಗೋದಿಲ್ಲ. ಲಾಗ ಹಾಕಿ ತಿಪ್ಪರ ಲಾಗ ಅಂತ ಹೇಳ್ತಾರಲ್ಲ, ತಿಪ್ಪರ ಲಾಗ ಹಾಕಿ ಆಗೋದಿಲ್ಲ. ಏನಂತ ಯಾರು ಕೇಳಿ. ಅದರಿಂದ ಸಂಭೂತಿಯನ್ನು ವಿನಾಶವನ್ನು ಯಾವಾತನು ಎರಡನ್ನೂ ಸೇರಿಸಿಕೊಂಡು ಅರಿಯುತ್ತಾನೋ, ಎರಡನ್ನೂ ಸೇರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಜಗದ್ರೂಪವಾಗಿ ಕಾಣತಕ್ಕಂಥ ವಿರಾಟ್, ಹಿರಣ್ಯಗರ್ಭ ಈಶ್ವರ ಅಂತ ಜಗದ್ರೂಪವಾಗಿ ಕಾಣತಕ್ಕಂಥ ವಿರಾಟ್ನನ್ನು ಹಾಗೆ ಅವ್ಯಾಕೃತವನ್ನು ಎರಡನ್ನೂ ಸೇರಿಸಿಕೊಂಡು ಉಪಾಸನೆ ಮಾಡಬೇಕು. ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಭಯಗಂ ಸಹ. ಇಲ್ಲಿ ಸಂಭೂತಿ ಅನ್ನೋದನ್ನು ಅಲ್ಲಿ ಸೇರಿಸ್ಕೊಳ್ಬೇಕು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದು ಅಪ್ರೋಪ್ರಿಯೇಟ್, ಸರಿಯಾದೆ. ಅಸಂಭೂತಿಂಚ ವಿನಾಶಂಚ ಅಂದರೆ ಅಸಂಭೂತಿ ಮತ್ತು ಸಂಭೂತಿ ಇವೆರಡನ್ನೂ ಒಟ್ಟು ಸೇರಿಸಿಕೊಂಡು ಅಲ್ಲಿ ಬಿಟ್ಟು ಹೋಗಿದೆ. ಸಂಭೂತಿಂಚ ವಿನಾಶಂಚ, ವಿನಾಶ ಎನ್ನುವಂಥದ್ದು ಹಿರಣ್ಯಗರ್ಭ, ಅಸಂಭೂತಿ ಎನ್ನುವುದು ಅವ್ಯಾಕೃತ ಪ್ರಕೃತಿ. ಅಸಂಭೂತಿಂಚ ವಿನಾಶಂಚ ಅಂತ ಆಗಬೇಕು. ಯಸ್ತದ್ವೇದೋ ಭಯಗಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಮಶ್ನುತೆ. ವಿನಾಶದಿಂದ ಹಿರಣ್ಯಗರ್ಭೋಪಾಸನೆಯಿಂದ ಅಣಿಮಾದಿ ಅಷ್ಟಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಆ ದೃಷ್ಟಿಯಿಂದ ಆ ಶಕ್ತಿ ಬಂದಾಗ ಮನುಷ್ಯನಿಗೆ ಎಷ್ಟೋ ಥರದ ಪರಿಮಿತಿಗಳಿಂದ ಪಾರಾಗಲಿಕ್ಕೆ ಸಾಧ್ಯವಾಗ್ತದೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅಂತ 8 ಸಿದ್ಧಿಗಳನ್ನು ಹೇಳ್ತಾರೆ. ಆ ಸಿದ್ಧಿಗಳು ಬಂದರೆ ಮತ್ತೆ ಜ್ಞಾನವಾಗುತ್ತೆ ಅಂತೇನಿಲ್ಲ. ಅಲ್ಲಿಂದ ತಿರುಗಿ ಅಹಂಕಾರ ಪ್ರಾಪ್ತಿಯಾಗಿ ಮನುಷ್ಯ ಆ ಸಿದ್ಧಿಯ ಪ್ರಯೋಗಗಳನ್ನು ಮಾಡ್ತಾ ಇದರಲ್ಲಿ ಈ ಜಗತ್ತಿನಲ್ಲಿಯೇ ಸಂಚಾರ ಮಾಡ್ತಾ ಇರಬಹುದು, ಅಣಿಮಾದಿ ಸಿದ್ಧಿಗಳು. ಆದರೆ ಜ್ಞಾನಿಯಾದಂಥ ನಮ್ಮ ಸದಾಶಿವ ಬ್ರಹ್ಮೇಂದ್ರರಿಗೆ ಅವರು ಮಹಾಜ್ಞಾನಿಗಳು, ಅವರಲ್ಲಿ ಈ ಸಿದ್ಧಿಗಳು ಪ್ರಕಟವಾಗಿದ್ದವು, ಅದನ್ನು ಉಪಯೋಗಿಸಲಿಲ್ಲ. ಅದು ತನ್ನಿಂದ ತಾನೇ ವ್ಯಕ್ತವಾಯಿತು, ವ್ಯಕ್ತವಾಯಿತೇ ಹೊರತು ಅವರು ಪರ್ಪಸ್ಲಿ ಮಾಡಲಿಲ್ಲ ಅದನ್ನು. ಹಾಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನನ್ನ ಸಾಧನೆಯ ಕಾಲದಲ್ಲಿ ಈ ಸಿದ್ಧಿಗಳೆಲ್ಲ ಬಂದಿವೆ, ನಾನು ಅದನ್ನು ಮುಟ್ಟು ಸ್ಪರ್ಶ ಮಾಡೋದಿಲ್ಲ, ಮಾತೆ ನನಗದು ಬೇಡ ಅಂತ ಹೇಳಿಬಿಟ್ಟಿದ್ದಾಳೆ. ನಿನಗೆ ಬೇಕಾದರೂ ಕೊಡ್ತೇನೆ ಅಂತ ವಿವೇಕಾನಂದರಿಗೆ ಹೇಳಿದರೆ, ನಿನಗೆ ಬೇಕಾದರೂ ಕೊಡ್ತೇನೆ, ಅದರಿಂದ ಏನು ಪ್ರಯೋಜನ, ಬ್ರಹ್ಮಜ್ಞಾನ ಸಿಗುತ್ತಾ ಕೇಳಿದ್ರಂತೆ. ಇಲ್ಲ, ಬ್ರಹ್ಮಜ್ಞಾನ ಸಿಗುವುದಿಲ್ಲ. ಬ್ರಹ್ಮಜ್ಞಾನ ಆದ ಮೇಲೆ ಬೇಕಾದರೆ
ಧರ್ಮ ಪ್ರಸಾರ ಮಾಡುವಾಗ ಅದು ಉಪಯುಕ್ತವಾಗಬಹುದು ಅಂತ ಹೇಳಿದರಂತೆ. ಹಾಗಾದರೆ ನನಗೆ ಬೇಡ, ಈಗ ಬ್ರಹ್ಮಜ್ಞಾನ ಮೊದಲು ಬೇಕು. ಅದು ನಿಜವಾದ ವೈರಾಗ್ಯ. ಆದರೂ ಕೂಡ ಕೆಲವೊಮ್ಮೆ ಅವರಲ್ಲಿ ಆ ಶಕ್ತಿ ಪ್ರಕಟವಾಯಿತು, ಅವರಿಗೆ ಗೊತ್ತಿಲ್ಲದ ಹಾಗೆ ಪ್ರಕಟವಾಯಿತು. When I stand on the platform, a power comes over me which makes me feel as though by one word I could carry thousands across Maya and make them feel, make them break the prison walls of I and mine. ನೋಡಿ, ನಾನು ನನ್ನದು ಎನ್ನುವ ಅಹಂಕಾರದಿಂದ ಬದ್ಧನಾದ ಜೀವಿಯನ್ನು ಎತ್ತಿ ಆ ಕಡೆಗೆ ಎಸೆಯವಲ್ಲೇ ಎನ್ನುವ ಅದ್ಭುತವಾದ ಸ್ಫುರಣೆ ನನಗೆ ವೇದಿಕೆಯ ಮೇಲೆ ನಿಂತಾಗ ಉಂಟಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ಆ ಶಕ್ತಿ ಯಾವುದದು? ಇಲ್ಲದ್ರೆ ಬರೀ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಬಾಕಿಯವರು ಹೇಳಿದ್ದಾರೆ. ಇವರು ಹೇಳಿದ ಕೂಡಲೇ 2 ನಿಮಿಷಗಳು, 2-3 ನಿಮಿಷಗಳು ಅಂತ ಹೇಳ್ತಾರೆ. ಏಕಪ್ರಕಾರವಾಗಿ ಜನರು ಚಪ್ಪಾಳೆ ತಟ್ಟಿದ್ದಂದ್ರೆ ಏನಂತ ಗೊತ್ತಿಲ್ಲ. ಅದು ಯಾವ ಶಕ್ತಿ? ಅದು ಆ ಶಕ್ತಿ ಪ್ರಕಟವಾದದ್ದು. ಒಂದು ದಿನ ಪ್ರಿಪರೇಷನ್ನೇ ಇಲ್ಲ ಸ್ಪೀಚಿಗೆ. ಎಲ್ಲಿಂದ ಇಲ್ಲಿ ಅಮೇರಿಕದ ಈ ಕಡೆಯಿಂದ ಆ ಕಡೆಗೆ ಟ್ರೈನಲ್ಲಿ ಹೋಗೋದು, ಈ ಕಡೆ ಬರೋದು, ಎಷ್ಟು ಒಂದು ಸ್ಟ್ರೈನ್ ಅಂದರೆ ಅದನ್ನು ತಡೆದುಕೊಂಡು ಹೇಗೆ ಮಾತನಾಡಿದ್ದು. ಆ ವೇದಿಕೆ ಮೇಲೆ ನಿಂತಾಗ ಏನು ಮಾತಾಡಬೇಕು ಅಂತ ಎಲ್ಲ ಚಿತ್ರಗಳ ಮೂಲಕ ಅವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತಂತೆ. ಎಂತೆಂಥ ವಿಚಾರ ಮಾತಾಡುವಂಥ ಕೆಲವೊಮ್ಮೆ ಅವರಿಗೆ ಪರಮಹಂಸರೇ ಹೇಳ್ತಾ ಇದ್ದರು. ಶಕ್ತಿ ಪ್ರಕಟವಾಗಿದೆ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ, ತರುಣ ಮೂರ್ತಿ, 30 ವರ್ಷ ವಯಸ್ಸಿನಲ್ಲಿ ಇಡೀ ರಾಷ್ಟ್ರವನ್ನು ಒಂದು ಕೈಯಲ್ಲಿ ಕಾಸಿಟ್ಟುಕೊಳ್ಳದೆ ಸಂಚರಿಸಿ ಆಮೇಲೆ ವಿದೇಶಗಳಿಗೆ ಹೋಗಿ ಇಡೀ ರಾಷ್ಟ್ರ ಗುಲಾಮಗಿರಿಯಲ್ಲಿದ್ದಂಥ ರಾಷ್ಟ್ರದಲ್ಲಿ ಇಂಥ ಒಂದು ವಿದ್ಯುತ್ ಸಂಚಾರ ಮಾಡಿಸಿದ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಯಾವ ಶಕ್ತಿಯಿಂದ ಶಕ್ತರಾಗಿ ಆ ಕೆಲಸ ಮಾಡಿದ್ದು ನಮ್ಮ ಜನ ಆಲೋಚನೆ ಮಾಡ್ತಾರಿಯೇ? ಅವರು ಶರ್ಟ್ ಹಾಕ್ಕೊಂಡು ಅಮೇರಿಕಕ್ಕೆ ಹೋದರೆ ಹೀಗೆ ಬ್ರಹ್ಮವಸ್ತ್ರ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಇದು ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡು ಹೋಗಲಿಲ್ಲ. ಅಯ್ಯೋ, ಇದೆ ಅದೇ ನಮ್ಮ ಆರ್ಥಾಡಕ್ಸಿ. ಏನು ಮಾಡೋದು? ಇಲ್ಲೇ ಇದ್ದಾರೆ ನಮ್ಮ ಜನ, ಇಲ್ಲೇ ಇದ್ಕೊಂಡಿದ್ದಾರೆ, ಮೇಲೆ ಬರಲಿಕ್ಕೆ ಆಗೋದಿಲ್ಲ. ನಾನು ಅವರನ್ನು ಬೈಯೋದಿಲ್ಲ. ಅದು ನಾವು ಅಲ್ಲಿದ್ದರೆ ನಾವು ಹಾಗೆ ಮಾಡ್ತಾಯಿದ್ದೆವು. ಇದೆಲ್ಲ ಹಾಕ್ಕೊಳ್ಬಾರ್ದು. ಎಂಥ ಸ್ವಾಮಿಗಳಿವರು, ತೊಪ್ಪಿ ಎಲ್ಲ ಇಟ್ಕೊಳ್ಳೋದ ಅಲ್ಲಿ ಅವ್ರ ಮನಸ್ಸು ಸಂಚಾರ ಆಗೋದಲ್ಲಿ. ದೇಹದ ರಕ್ಷಣೆ ಬೇಕಲ್ವ? ದೇಹವನ್ನು ಹಠಯೋಗಾದಿಗಳಿಂದ ಮಾಡಿ ಅಲ್ಲಿ ದೇಹದಲ್ಲಿಯೇ ಮನಸ್ಸು ನಿಲ್ತದೆ. ಇಲ್ಲದಿದ್ದರೆ ಎಷ್ಟು ಬೇಕೋ ಅಷ್ಟು ರಕ್ಷಣೆಗೆ ಬೇಕಲ್ಲ. ಹೀಗೆ ನಮ್ಮ ಸಾಮಾನ್ಯರ ಮನಸ್ಸು ಇಲ್ಲಿಯೇ ಇದೆ. ಹೀಗೆ ಇಷ್ಟು ಅದ್ಭುತ ಕಾರ್ಯ ಮಾಡಿದ್ರಲ್ಲ. ಯಾರನ್ನು ಶತಮಾನಗಳಿಂದ ತುಚ್ಛ ಮಾಡಿದ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಉದಿಸಿ ಅವರನ್ನೇ ಶಿಷ್ಯರನ್ನಾಗಿ ಹೇಳ್ಕೊಂಡು ಬಂದು ಭಾರತೀಯರಿಗೆ ತೋರಿಸಿದ್ರಲ್ಲ, ನಿಮ್ಮ ಆಧ್ಯಾತ್ಮ ತತ್ವದಲ್ಲಿ ಶಕ್ತಿ ಇದೆ, ಸತ್ವವಿದೆಯೇ, ಅದನ್ನು ಸರಿಯಾಗಿ ತಿಳಿದುಕೊಂಡು ನೀವೆಲ್ಲ ಒಗ್ಗಟ್ಟಾಗಿ ದುಡಿದು ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳುವುದಲ್ಲದೆ ಜಗತ್ತಿಗೆ ಸಲ್ಲಬೇಕಾದಂತಹ ಕಾಣಿಕೆಯನ್ನು ಕೊಡಬಹುದು ಅಂತ ಬೋಧಿಸಿದ್ರಲ್ಲ. ಇದು ಅರ್ಥವಾಗ್ತದೆ ನಮ್ಮ ಜನರಿಗೆ, ಬೆಪ್ತಕಗಳಿಗೆ. ಆ ಪುಸ್ತಕದಲ್ಲಿ ಮುಳುಗಿಕೊಂಡು ಉದಯ ಕಾಲದೊಳೆದು ಗಡಗಡ ನಡುಗುತ ನದಿಯಲ್ಲಿ ಮಿಂದೆವೆಂದೇಳುತ್ತಲೀ ಮದ ಮತ್ಸರಗಳ ಒಳಗೆ ತುಂಬಿಟ್ಟುಕೊಂಡು ಬದಿಯಲಿದ್ದವರಿಗೆ ಆಶ್ಚರ್ಯವ ತೋರ್ಪುದೆ ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಲೇಷದ ಭಕುತಿ ಇಲ್ಲ, ಉದರ ವೈರಾಗ್ಯವಿದು ಅಂತ ಪುರಂದರದಾಸರು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಶೋ ಧರ್ಮ ಅಂದರೆ ನಾನೇನಾಗಿಲ್ವೋ ಅದಾಗಿದ್ದೇನೆ ಅಂತ ಒಂದು ಶೋ ಮಾಡೋದು. ಅದರ ಕ್ಷಣಾರ್ಧದಲ್ಲಿ ಗೊತ್ತಾಗ್ತದೆ ಬುದ್ಧಿಶಕ್ತಿ ಇರುವವರಿಗೆ. ಅಲ್ಲ, ಕರ್ತವ್ಯ ಕರ್ಮಗಳನ್ನು ಮಾಡಿ ನಿಷ್ಠೆ ಅನುಷ್ಠಾನ ಎಲ್ಲ ಮಾಡಿ ಆದರೆ ಅಲ್ಲಿಯೇ ಬಿದ್ದಿರಬೇಡಿ. ಅದೇ ಅಂಧಂತಮ ಪ್ರವಿಶಂತಿ, ಅಲ್ಲೇ ಹೋಗಿ ಸಿಕ್ಕಾಕೊಂಡಿರ್ತಾರೆ. ಯಾವುದು ಇದು ಕಾಮ್ಯಕರ್ಮಗಳಿಂದ ಬರತಕ್ಕಂಥ ಫಲಗಳ ಕಡೆಗೇ ಗಮನ ಹೊರತು ಸಮಾಜದ ಒಟ್ಟು ಹಿತಕ್ಕಾಗಿ ಏನು ಮಾಡ್ಬೋದು ಅನ್ನೊಂದು ಪ್ರೇರಣೆ ಬರಲೇ ಹೋಯ್ತಲ್ಲ. ಆ ಒಂದು ದೃಷ್ಟಿಯೇ ಬರಲಿಲ್ಲ ನೋಡಿ. ನಾವು ನಮ್ಮ ಕರ್ತವ್ಯ ನಾವು ಮಾಡಿಕೊಂಡು ಹೋಗೋದು ಎಲ್ಲ ಸರಿಯಾಗ್ತದೆ. ಅದು ಒಂದು ಸ್ಟೇಜಿನಲ್ಲಿ ಸರಿ, ಅವರವರ ಕರ್ತವ್ಯಗಳನ್ನು ಅವರವರು ಮಾಡೋದು, ಅವರವರ ವರ್ಣ ಆಶ್ರಮ ಧರ್ಮಗಳಿಗೆ ಹಿಂದೆ ಆ ಕಾಲದಲ್ಲಿ ಹಾಗಿತ್ತು, ಅದು ಆಗಿರಬಹುದು.
ಮುಂದೆ ಇಷ್ಟು ಬದಲಾವಣೆ ಆಗ್ತಾ ಇದೆ, ಬದಲಾವಣೆಗೆ ಸರಿಯಾಗಿ ನಾವು ಹೇಗೆ ಸ್ಪಂದಿಸಬೇಕೆನ್ನುವ ಒಂದು ಭಾವ ಬರದೇ ಹೋಯ್ತಲ್ಲ. ಅದರ ಮೇಲೆ ಅವರವರದ್ದು ನಾಮದವರು ಮತ್ತು 3 ನಾಮದವರು, ಆಮೇಲೆ ಈ ರೀತಿ ಅಡ್ಡ, ಆಮೇಲೆ ಇದನ್ನೇ ಹಿಡ್ಕೊಂಡು ಜೋತಾಡುವಾಗ ಆಯ್ತಲ್ಲ. ಅದನ್ನು ನಿಂದೆ ಮಾಡುವ ಉದ್ದೇಶ ಅಲ್ಲ, ಆಗಬೇಕಾದಂಥ ಪರಿವರ್ತನೆ ಮನುಷ್ಯನ ಮನಸ್ಸಿನಲ್ಲಿ ಆಗದೇ ಇದ್ದರೆ ಆ ಧರ್ಮ ಸಹಾಯ ಮಾಡುವುದಕ್ಕಿಂತ ಹೆಚ್ಚು ಅಪಾಯಕಾರಿ ಆಗ್ತಕ್ಕಂಥ ಪರಿಸ್ಥಿತಿ ಆಯ್ತಲ್ಲ ಅಂತ ಹಾಗೆ ಆ ದೃಷ್ಟಿಯಿಂದ ಹೇಳಿದ್ದು. ಹೀಗೆ ವ್ಯಾಕೃತ ಅವ್ಯಾಕೃತ ಉಪಾಸನೆ ಮಾಡಿದಂಥ ವ್ಯಕ್ತಿ ವಿದ್ಯೆ ಮತ್ತು ಅವಿದ್ಯಾ ಉಪಾಸನೆ, ಕರ್ಮ ಮತ್ತು ದೇವತಾ ಉಪಾಸನೆ ಮಾಡಿದ ವ್ಯಕ್ತಿ ಕೊನೆಗಾಲದಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕೆನ್ನುವುದನ್ನು ಮುಂದೆ ಹೇಳ್ತಾರೆ. ನಾಳೆ ಅಲ್ಲೂ ಕೊನೆಯ ದಿನ, ನಾಳೆ ಅದನ್ನು ವಿಚಾರ ಮಾಡೋಣ. ನೋಡೋಣ, ಎಲ್ಲರೂ ಹೇಳಿ ಓ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ಪರಸ್ಪರ ಸಹಕಾರ, ಸದ್ಭಾವನೆಗಳು ಪ್ರಸಾರವಾಗಲಿ. ಧರ್ಮಕ್ಕೆ ಜಯವಾಗಲಿ. ಅಧರ್ಮ ಭಾವನೆಗಳು ದೂರವಾಗಲಿ. ಪ್ರಾಣಿಗಳಲ್ಲಿ ಸದ್ಭಾವನೆ ಉಂಟಾಗಲಿ. ಎಲ್ಲೆಲ್ಲೂ ಶಾಂತಿ ನೆಲೆಸುವಂತೆ ಆಗಲಿ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು. ಸರ್ವಸದ್ಬುದ್ಧಿಮಾಪ್ನೋತು. ಸರ್ವತ್ರ ನಂದತು. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.